ಸಹ ತಹಸೀಲ್ದಾರ್ ಹೇಳಿದ್ರಲ್ಲ, ಇದಕ್ಕೆ ಸೂಕ್ತವಾದ ಜಾಗ ಏನು ನಾನು ನೋಡ್ತಾ ಇದ್ದೇವೆ, ಅಲ್ಲಿಗೆ ಇನ್ನು ಬರುವುದಿಲ್ಲ ಕಸ, ಬೇರೆ ಕಡೆ ಅದೇನಾಯ್ತು? ಆನಂತರ ತಹಶೀಲ್ದಾರಲ್ಲಿ ಬರುದೇ ಇಲ್ಲ, ನಾವು ಹೋಗಿ ಕೇಳ್ಬೇಕು ಏನಾಯ್ತು ಮೇಡಮ್, ಜಾಗ ನೋಡುವ ಅಷ್ಟು. ಅದು ಮೇಡಮ್ ಅಲ್ಲ, ಅದು ಇದು ಆ ನಂತರ ಒಂದು ಜಾಗ ಬಂತು ನಿಮ್ಮದೇ ಕ್ಷೇತ್ರ ದುಗ್ಗಳಡ್ಕದಲ್ಲಿ. ಆ ದುಗ್ಗಳಡ್ಕದಲ್ಲಿ ಜಾಗ ಬಂತು. ಆಮೇಲೆ ಅದು ಏನಾಯ್ತು ಅಂತ ಹೇಳಿದ್ರೆ ಅದಕ್ಕೆ ಡಿಂಡು ಫಾರೆಸ್ಟ್ ನವರು ಎನ್ಒಸಿ ಕೊಡ್ತಾ ಇಲ್ಲ ಅಂತ. ನಮ್ದು ಏನು ತಕರಾರಿಲ್ಲ, ಕ್ಲಿಯರೆನ್ಸ್ ಇದೆ, ಏಕೆ ಅಲ್ಲಿಗೆ ಹೋಗುದಿಲ್ಲ ಕಸ? ಕ್ಲಿಯರೆನ್ಸ್ ಆಗಿದೆ, ನಮ್ಮದೇನು ಸಮಸ್ಯೆ ಇಲ್ಲ. ಏಕೆ ಹೋಗ್ಲಿಲ್ಲ? ನಮ್ಮಲ್ಲಿ ಮೀಟಿಂಗ್ ಅಲ್ಲಿ ಆದದಲ್ಲ, ಪಿಡಿ ಅವರು ಬಂದು ಏಕಾಏಕಿ ನಾನು ನ್ಯೂಸ್ ನೋಡಿದೆ, ಪೇಪರ್ ಅಲ್ಲಿ ಉಂಟು, ಸ್ಥಳ ನಿಗದಿ ಆಗಿದೆ ಹೇಳುವಾಗ ಪಿಡಿ ಅವರು ನಮಗೆ ಬಂದು ಹೇಳಿದ್ದಾರೆ ನಿಮ್ಮ ಜಾಗ ಉಂಟು, ನನಗೆ ಹೇಳಿದ ಸರ್ ನಿಮಗೆ ಹೇಳಿದ್ದಾರೆ, ಬಂದು ನೋಡಿದ್ದು ಪಿಡಿ ಅವರು ಹೇಳಿಲ್ಲ. ಎಲ್ಲ ನ್ಯೂಸ್ ಅಲ್ಲಿ ಬಂತು, ಸಂಜೆ ಆಗುವ ನೋಡ್ತೇನೆ ಕಾದಿರಿಸಲಾಗಿದೆ ಅಲ್ಲಿ ಜಾಗ. ಪಿಡಿ ಅವರು ನಮಗೊಂದು ಕೇಳ್ಬೇಕಿತ್ತಲ್ಲ ಮಾಹಿತಿ, ಅಲ್ಲಿ ಬಂದು ನೇರ ಹೇಳುವಾಗ ನಮಗೊಂದು ಹೇಳ್ಬಹುದಿತ್ತಲ್ಲ, ಅವರು ಹೇಳಿ ಪತ್ರಿಕೆಯಲ್ಲಿ ಬಂದಿದೆಲ್ಲ ನಿಮ್ಮ ಹೋಗ್ಬೋದಲ್ಲ, ಜಾಗ ಉಂಟು ಅಂತ. ಅದು ನೋಡಿದ್ದೇನೆ, ನೋಡುವಾಗ ಅವ್ರು ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಫಾರೆಸ್ಟ್ ಆಗಲಿ ಉಂಟು ಅಂತ. ಇವರು ಕೊಡುದಿಲ್ಲ, ಇಲ್ಲಿ ಅವರ ಅರ್ಜಿ ಬಂದಿದೆ, ಯಾರ್ದು KFDC ಅದು ಅವರು ನಮ್ಮಲ್ಲಿ ಇಷ್ಟು ಮಾಡ ಉಂಟು, ನಾವು ಕಡಿಲಿಕ್ಕೆ ಒಪ್ಪಿಗೆ ಕೊಡುದಿಲ್ಲ ಅಂತ. ಅಲ್ಲ, ಅವರದು ನಮ್ಮದು ಜಾಗಕ್ಕೆ ಇದು ಡೀಮ್ಡ್ ಫಾರೆಸ್ಟ್ ಅದು ಯಾವುದೇ ಅಭ್ಯಂತರ ಇಲ್ಲ ಅಂತ ಅವರು ಕೊಟ್ಟಿದ್ದಾರೆ. ನೀವು ಕೇಳಿ, ನಾನು ರೇಂಜರ್ಗೆ ಮತ್ತೆ ಯಾರಿಗೆ ಮುಂದಿನ ಅದು ಅವರದು ನೋಡಿ, ಅದು ಡಿಪಾರ್ಟ್ಮೆಂಟ್ ಅವರು, ಅದು DC ಅವರು ಮತ್ತೆ ಅವರವರು ಮಾತಾಡಿ ಎಂತ ಅದಕ್ಕೆ ಅವ್ರ ಮರ